ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಗುರುಪೂರ್ಣಿಮಾ ದಿನದಿಂದ ನಮ್ಮ ಚಾನೆಲ್ನಲ್ಲಿ ಗುರುಚರಿತ್ರೆಯ ಮೇಲೆ ಸೀರೀಸ್ ಸ್ಟಾರ್ಟ್ ಮಾಡಿದ್ದೇವೆ. ನಿನ್ನೆ ಗುರುಚರಿತ್ರೆಯ ಮೊದಲ ಅಧ್ಯಾಯದ ಬಗ್ಗೆ ತಿಳ್ಕೊಂಡ್ವಿ. ಇಂದು 2ನೇ ಅಧ್ಯಾಯ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಕನಸನ್ನು ನೋಡಿ ಬಹಳ ಆಶ್ಚರ್ಯಚಕಿತನಾದನು. ಅವನು ಎಚ್ಚರಗೊಂಡು ತನ್ನ ಹಾದಿಯಲ್ಲಿ ಮುಂದುವರಿಯಲು ಪ್ರಾರಂಭಿಸಿದನು. ಹೋಗುವಾಗ ಅವನು ಇಂದಿನ ರಾತ್ರಿ ಕಂಡ ಕನಸಿನ ಬಗ್ಗೆ ಯೋಚಿಸುತ್ತಿದ್ದನು. ಇದ್ದಕ್ಕಿದ್ದಂತೆ ಅವನ ಕನಸಿನಲ್ಲಿ ಕಂಡ ಅದೇ ವ್ಯಕ್ತಿ ತನ್ನ ಮುಂದೆ ಬರುತ್ತಿರುವುದನ್ನು ಅವನು ನೋಡಿದನು. ಅವನು ಅವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದನು, ನೀವೇ ನನ್ನ ತಾಯಿ ಮತ್ತು ತಂದೆ. ದಯವಿಟ್ಟು ನನಗೆ ಉಪಕಾರ ಮಾಡಿ ಸ್ವಾಮಿ. ದಯವಿಟ್ಟು ನಿಮ್ಮ ಹೆಸರು ಮತ್ತು ವಾಸಸ್ಥಳವನ್ನು ನನಗೆ ತಿಳಿಸಿ ಎಂದು ಹೇಳಿದನು. ಅವನ ಮಾತನ್ನು ಕೇಳಿದ ಮುನಿಗಳು ಹೇಳಿದರು, ನಾನು ಒಬ್ಬ ಯೋಗಿ. ನಾನು ಭೂಮಿಯ ಮೇಲೆ ಮತ್ತು ಸ್ವರ್ಗದಲ್ಲಿ ವಾಸಿಸುತ್ತೇನೆ. ನಾನು ಭೂಮಿಯ ಮೇಲಿನ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದೇನೆ ಮತ್ತು ಈಗ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಶ್ರೀ ಗುರು ನರಸಿಂಹ ಸರಸ್ವತಿಯವರ ಶಿಷ್ಯ. ಅವರು ಗಾಣಗಾಪುರದ ಸಂಗಮ ಸಮೀಪ ವಾಸವಾಗಿದ್ದಾರೆ. ಸಂಗಮ ಕ್ಷೇತ್ರವು ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮ ಸ್ಥಳವಾಗಿದೆ. ಅವರು ತ್ರಿಮೂರ್ತಿಗಳ ಅವತಾರ ಮತ್ತು ಯಾವಾಗಲೂ ಧ್ಯಾನದಲ್ಲಿ ಕಂಡುಬರುತ್ತಾರೆ. ತನ್ನ ಭಕ್ತರ ಉದ್ಧಾರಕ್ಕಾಗಿ ಈ ಭೂಮಿಗೆ ಬಂದಿದ್ದಾರೆ. ಅವರ ಭಕ್ತರು ಆಹಾರ, ಹಸುಗಳು ಮತ್ತು ಇತರ ಸಂಪತ್ತನ್ನು ಹೇರಳವಾಗಿ ಪಡೆಯುತ್ತಾರೆ. ಇದನ್ನು ಕೇಳಿದ ನಾಮಧಾರಕನು ಸಿದ್ಧ ಮುನಿಗಳನ್ನು ಕೇಳಿದನು, ನನ್ನ ಪೂರ್ವಜರು ತಲೆಮಾರುಗಳಿಂದ ಶ್ರೀ ಗುರುವಿನ ಭಕ್ತರು. ಆದರೆ ನಾವೇಕೆ ಈ ಪ್ರತಿಕೂಲ ಪರಿಸ್ಥಿತಿಯಲ್ಲಿದ್ದೇವೆ? ನಾಮಧಾರಕನು ಸಿದ್ಧ ಮುನಿಯನ್ನು ಕೇಳಿದ. ದಯೆಯಿಂದ ನಮ್ಮ ಜೀವನದ ದೋಷಗಳನ್ನು ವಿವರಿಸಲು ಕೇಳಿದನು. ಸಿದ್ಧ ಮುನಿಗಳು ಹೇಳಿದರು, ನೀವು ಶ್ರೀ ಗುರುವನ್ನು ಪೂಜಿಸುತ್ತೀರಿ ಎಂದು ಹೇಳಿದ್ದೀರಾ ಮತ್ತು ಇನ್ನೂ ನಿಮಗೆ ತೃಪ್ತಿ ಹೊಂದಿಲ್ಲ ಎಂದು ಹೇಳುತ್ತಿದ್ದೀರಲ್ವಾ? ಹಾಗಾದರೆ ನೀವು ಶ್ರೀ ಗುರುವನ್ನು ಮನಪೂರ್ವಕವಾಗಿ ಪೂಜಿಸಲಿಲ್ಲವೆಂದು ತೋರುತ್ತದೆ. ಶ್ರೀ ವಿಷ್ಣು ಅಥವಾ ಶಿವನು ತನ್ನ ಭಕ್ತನ ಮೇಲೆ ಕೋಪಗೊಂಡಿದ್ದರೂ ಸಹ ಶ್ರೀ ಗುರುವು ಖಂಡಿತವಾಗಿಯೂ ಅವನನ್ನು ರಕ್ಷಿಸಬಲ್ಲನು. ಆದರೆ ಗುರುವು ಕೋಪಗೊಂಡರೆ ಶ್ರೀ ವಿಷ್ಣು ಅಥವಾ ಶಿವನು ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ. ನಾಮಧಾರಕನು ಗುರುಗಳನ್ನು ವಿನಯದಿಂದ ಕೇಳಿದನು, ಶ್ರೀ ಗುರುವನ್ನು ಏಕೆ ತ್ರಿಮೂರ್ತಿಗಳ ಅವತಾರ ಎಂದು ಹೇಳಲಾಗಿದೆ? ಗುರು ಕ್ರೋಧಗೊಂಡರೆ ಬೇರೆಯವರು ಹೇಗೆ ರಕ್ಷಿಸಲಾರರು? ದಯವಿಟ್ಟು ಹೇಳಿ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಎಲ್ಲಿ ಕಂಡುಹಿಡಿಯಬಹುದು? ದಯವಿಟ್ಟು ನನ್ನ ಮನಸ್ಸು ಭಕ್ತಿಯಲ್ಲಿ ಹೆಚ್ಚು ದೃಢವಾಗಲು ಎಲ್ಲವನ್ನೂ ನನಗೆ ವಿವರಿಸಿ. ಇದನ್ನು ಕೇಳಿದ ಶ್ರೀ ಸಿದ್ಧ ಮುನಿಗಳು ನಾಮಧಾರಕನಿಗೆ ಹೇಳಿದರು, ಬ್ರಹ್ಮನ 4 ತಲೆಗಳಿಂದ 4 ವೇದಗಳು ಹೊರಬಂದವು. ವೇದಗಳಿಂದ 18 ಪುರಾಣಗಳನ್ನು ನಿರ್ಮಿಸಲಾಗಿದೆ. ಬ್ರಹ್ಮ ವೈವರ್ತ ಈ ಪುರಾಣಗಳಲ್ಲಿ ಒಂದಾಗಿದೆ. ಅದರಲ್ಲಿ ದ್ವಾಪರ ಯುಗದಲ್ಲಿ ವಿಷ್ಣುವಿನ ಅವತಾರವಾದ ವ್ಯಾಸನು ತನ್ನ ಬ್ರಹ್ಮಸೂತ್ರಗಳ ಮೂಲಕ ಭೂಮಿಯ ಮೇಲೆ ಜ್ಞಾನದ ಬೆಳಕನ್ನು ಹರಡಿದನು. ಋಷಿಗಳು ಮತ್ತು ಮುನಿಗಳು ವ್ಯಾಸರಿಂದ ಕಥೆಗಳನ್ನು ಕೇಳಿದರು. ಈಗ ನಾನು ಅದೇ ಜ್ಞಾನವನ್ನು ನಿನಗೆ ಹೇಳುತ್ತಿದ್ದೇನೆ. ಅದರಿಂದ ಅದನ್ನು ಬಹಳ ಎಚ್ಚರಿಕೆಯಿಂದ ಕೇಳು. ಒಂದಾನೊಂದು ಕಾಲದಲ್ಲಿ ಕಲಿಯುಗದ ಯುಗಪುರುಷನಾದ ಕಲಿಯು ಬ್ರಹ್ಮದೇವನನ್ನು ಶ್ರೀ ಗುರುವಿನ ಮಹಿಮೆಯ ಕುರಿತು ಕೇಳಿದನು. ನಾಮಧಾರಕನು ಅಡ್ಡಿಪಡಿಸಿ ಸಿದ್ಧ ಮುನಿಯನ್ನು ಕೇಳಿದನು, ಬ್ರಹ್ಮನು ಕಲಿಗೆ ಇದನ್ನು ಹೇಗೆ ಕೇಳಿದನು? ಅದಕ್ಕೆ ಶ್ರೀ ಸಿದ್ಧ ಮುನಿಗಳು ಹೀಗೆ ಹೇಳಿದರು, ಬ್ರಹ್ಮಾಂಡದ ಪ್ರಾರಂಭದಲ್ಲಿ ವಿಷ್ಣುವು ವಟವೃಕ್ಷದ ಎಲೆಯ ಮೇಲೆ ಮಲಗಿದ್ದನು. ಅವನ ಹೊಕ್ಕಳ ಬಳಿಯಿಂದ ಕಮಲವೊಂದು ಹೊರಬಂದಿತು. ಅದರ ಮೇಲೆ 4 ದಿಕ್ಕುಗಳನ್ನು ನೋಡುತ್ತಾ ಬ್ರಹ್ಮನು ಕುಳಿತಿದ್ದನು ಮತ್ತು ಅವನಿಗೆ 4 ತಲೆಗಳು ದೊರೆತವು. ಬ್ರಹ್ಮನು ತಾನೇ ಸರ್ವಶ್ರೇಷ್ಠನೆಂದು ಭಾವಿಸಿದನು. ಇದನ್ನು ಅರಿತು ಶ್ರೀ ವಿಷ್ಣುವು ಮುಗುಳ್ನಕ್ಕಿ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಲು ಬ್ರಹ್ಮನಿಗೆ ಹೇಳಿದನು. ಶ್ರೀ ವಿಷ್ಣು ಅವರಿಗೆ 4 ವೇದಗಳನ್ನು ನೀಡಿದರು
ಮತ್ತು ವೇದಗಳಲ್ಲಿ ನೀಡಿದ ಪ್ರಕ್ರಿಯೆಯ ಪ್ರಕಾರ ಈ ಜಗತ್ತನ್ನು ಸೃಷ್ಟಿಸಲು ಹೇಳಿದರು. ನಂತರ ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿದನು. ಅದು ಹಲವಾರು ಸಜೀವ ಮತ್ತು ನಿರ್ಜೀವ ವಸ್ತುಗಳನ್ನು ಹೊಂದಿತು. ಹಾಗೆಯೇ ಬ್ರಹ್ಮನು 3 ಲೋಕಗಳನ್ನು ಸೃಷ್ಟಿಸಿದನು. ಸೃಷ್ಟಿಯ ಈ ಪ್ರಕ್ರಿಯೆಯು ಬ್ರಹ್ಮವೈವರ್ತ ಪುರಾಣದಲ್ಲಿ ಹೇಳಲಾಗಿದೆ. ಬ್ರಹ್ಮನು ಪ್ರತಿಯೊಬ್ಬ ಯುಗಪುರುಷನನ್ನು ಒಬ್ಬರ ನಂತರ ಒಬ್ಬರಂತೆ ಕರೆದು ಭೂಮಿಗೆ ಹೋಗುವಂತೆ ಹೇಳಿದನು. ಮೊದಲು ಕೃತಯುಗ ಪುರುಷನನ್ನು ಬಂದನು. ಅವನು ಸತ್ಯವಂತ, ಕಲಿತ ಮತ್ತು ವೈರಾಗಿ. ಅವನ ಕೈಯಲ್ಲಿ ಪವಿತ್ರ ದಾರ ಮತ್ತು ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಣಿಗಳ ಹಾರ ಇತ್ತು. ಅವನು ಬ್ರಹ್ಮನಿಗೆ ಹೇಳಿದ, ಭೂಮಿಯ ಜನರು ಸುಳ್ಳನ್ನು ಮಾತನಾಡುತ್ತಾರೆ ಮತ್ತು ಪಾಪಿಗಳು. ನಾನು ಹೇಗೆ ಹೋಗಿ ಅವರಲ್ಲಿ ಉಳಿಯಲಿ? ಬ್ರಹ್ಮನು ಹೇಳಿದ, ಸ್ವಲ್ಪ ಕಾಲ ಅಲ್ಲೇ ಇರು. ನಾನು ನಿನ್ನನ್ನು ಹಿಂಬಾಲಿಸಲು ಇನ್ನೊಬ್ಬ ಯುಗಪುರುಷನನ್ನು ಕಳುಹಿಸುತ್ತೇನೆ ಎಂದು ಹೇಳಿದನು. ನಂತರ ಬ್ರಹ್ಮನು ತ್ರೇತಾಯುಗದ ಪುರುಷನನ್ನು ಸೃಷ್ಟಿಸಿದನು. ಅವನು ದಪ್ಪನಾಗಿದ್ದ ಮತ್ತು ಅವನ ಕೈಯಲ್ಲಿ ಯಾಗದ ಲೇಖನೆಗಳನ್ನು ಹೊಂದಿದ್ದನು. ಈ ಯುಗದಲ್ಲಿ ಜನರು ಯಾಗಗಳನ್ನು ಮಾಡುತ್ತಿದ್ದರು ಮತ್ತು ಆಚರಣೆಗಳು ಧರ್ಮಗಳ ನಿಯಮಗಳಿಗೆ ಅನುಗುಣವಾಗಿ ನೆಲೆಸುತ್ತಿದ್ದರು. ಅವರಲ್ಲಿ ಹೆಚ್ಚಿನವರು ಬ್ರಾಹ್ಮಣರಾಗಿದ್ದರು. ತ್ರೇತಾಯುಗದ ನಂತರ ದ್ವಾಪರ ಯುಗ ಪುರುಷ ಸೃಷ್ಟಿಯಾದನು. ಅವನು ತನ್ನ ಕೈಯಲ್ಲಿ ಬಾಣಗಳು ಮತ್ತು ಇತರ ಆಯುಧಗಳೊಂದಿಗೆ ಬ್ರಹ್ಮನನ್ನು ಸಮೀಪಿಸಿದನು. ಅವನು ದಯೆ ಮತ್ತು ದುಷ್ಟನಾಗಿದ್ದನು. ಅವನಲ್ಲಿ ಪುಣ್ಯ ಪಾಪ ಎರಡೂ ಕಾಣುತ್ತಿತ್ತು. ಕೊನೆಗೆ ಪ್ರೇತದಂತಿದ್ದ ಕಲಿಯುಗದ ಕಲಿಪುರುಷನು ಬಂದನು. ಅವನಿಗೆ ಆಲೋಚನೆಯಿಲ್ಲದ ಹೃದಯ, ವೃದ್ಧ ಮತ್ತು ಕಡಿಮೆ ಮನಸ್ಥಿತಿ ಅವನ ಗುಣಲಕ್ಷಣಗಳಾಗಿದ್ದವು. ಅವನು ಬ್ರಹ್ಮನ ಮುಂದೆ ಬಂದು ಮಾತು, ನೃತ್ಯ ಆರಂಭಿಸಿದ ಮತ್ತು ಅರ್ಥವಿಲ್ಲದ ಪದಗಳನ್ನು ಹಾಡಲು ಪ್ರಾರಂಭಿಸಿದ. ಅವನು ಎಲ್ಲರನ್ನು ನೋಡಿ ನಗುತ್ತಿದ್ದನು ಮತ್ತು ಎಲ್ಲರನ್ನು ನಿಂದಿಸುತ್ತಿದ್ದನು. ಅಂತಹ ವಿಚಿತ್ರ ಮನಸ್ಥಿತಿಯಲ್ಲಿ ಅವನನ್ನು ನೋಡಿ ಬ್ರಹ್ಮನು ಅವನನ್ನು ಕೇಳಿದನು, ನೀನು ಏಕೆ ಬೆತ್ತಲೆಯಾಗಿ ಎಲ್ಲರನ್ನು ನಿಂದಿಸುತ್ತಿದ್ದೀಯಾ? ಆಗ ಕಲಿ ಬ್ರಹ್ಮನಿಗೆ ಉತ್ತರಿಸಿದನು, ಈ 2 ವಿಧಾನಗಳಿಂದ ನಾನು ಜನರನ್ನು ಗೆಲ್ಲುತ್ತೇನೆ. ನಾನು ಯಾರಿಗೂ ಹೆದರುವುದಿಲ್ಲ. ಅವನ ಮಾತನ್ನು ಕೇಳಿ ಬ್ರಹ್ಮನು ಮುಗುಳ್ನಕ್ಕಿ ಭೂಮಿಗೆ ಹೋಗಿ ಅವನ ದುಷ್ಟ ಉದ್ದೇಶಗಳ ಪ್ರಭಾವವನ್ನು ತೋರಿಸಲು ಹೇಳಿದನು. ಕಲಿ ಬ್ರಹ್ಮನಿಗೆ ಹೇಳಿದ, ನಾನು ಸ್ವಾರ್ಥಿ, ಧರ್ಮನಾಶಕ. ನನಗೆ ಜಗಳ, ಧಿಕ್ಕರಿಸುವುದು ಇಷ್ಟ. ನಾನು ಇತರರ ಸಂಪತ್ತು ಮತ್ತು ಇತರರ ಹೆಂಡತಿಯರಿಗಾಗಿ ಹಂಬಲಿಸುತ್ತೇನೆ. ಸಾಧುವಿನಂತೆ ಬಿಂಬಿಸುವವರಿಗೆ ನಾನು ಮಿತ್ರ ಮತ್ತು ಸದ್ಗುಣವಂತರಿಗೆ ನಾನೇ ಶತ್ರು. ಬ್ರಹ್ಮನು ಅವನಿಗೆ ಹೇಳಿದ, ಕಲಿಯುಗದಲ್ಲಿ ಮನುಷ್ಯರ ಆಯುಷ್ಯ ಕೇವಲ 100 ವರ್ಷಗಳು ಇರುತ್ತದೆ. ಹಿಂದಿನ ಯುಗಗಳಲ್ಲಿ ಜೀವಿತಾವಧಿಯು ತುಂಬಾ ದೀರ್ಘವಾಗಿತ್ತು. ಜನರು ಪರಮ ಜ್ಞಾನವನ್ನು ಪಡೆಯಲು ತಪಸ್ಸು ಮತ್ತು ಭಕ್ತಿಯ ಮಾರ್ಗವನ್ನು ಅನುಸರಿಸಿದರು. ಆದರೆ ಕಲಿಯುಗದಲ್ಲಿ ಮನುಷ್ಯನು ಕಡಿಮೆ ಸಮಯ ತಪಸ್ಸು ಮತ್ತು ಭಕ್ತಿಯನ್ನು ಆಚರಿಸುವ ಮೂಲಕ ಮೋಕ್ಷವನ್ನು ಪಡೆಯಬಹುದು. ಅಂತಹ ಪುಣ್ಯವಂತರಿಗೆ ನೀನು ಸಹಾಯ ಮಾಡಬೇಕು ಎಂದು ಹೇಳಿದನು. ಕಲಿ ಬ್ರಹ್ಮನಿಗೆ ಹೇಳಿದ, ಆದರೆ ಸತ್ಪುರುಷರು ನನ್ನ ಶತ್ರುಗಳು. ಅಂತಹ ವ್ಯಕ್ತಿಗಳಿಗೆ ನಾನು ಹೆದರುತ್ತೇನೆ. ಹಾಗಾದರೆ ನಾನು ಭೂಮಿಗೆ ಹೇಗೆ ಹೋಗಬೇಕು? ಬ್ರಹ್ಮನು ಹೇಳಿದನು, ಕಾಲ ಮತ್ತು ಆತ್ಮವನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು. ಅವರು ಧಾರ್ಮಿಕ ಮನೋಭಾವವನ್ನು ನಾಶಪಡಿಸುತ್ತಾರೆ ಮತ್ತು ಪುಣ್ಯವಂತರನ್ನು ಪಾಪಗಳಿಗೆ ಪ್ರೇರೇಪಿಸುತ್ತಾರೆ. ಕಲಿ ಹೇಳಿದ, ಧರ್ಮವನ್ನು ಪಾಲಿಸುವವರು ಮತ್ತು ವಿಷ್ಣು ಮತ್ತು ಶಿವನ ಭಕ್ತರು ಯಾರು ಪುರಾಣಗಳನ್ನು ಕೇಳುತ್ತಾರೆ, ದಾನಗಳನ್ನು ನೀಡುತ್ತಾರೆ ಮತ್ತು ಶಾಂತಿಯುತ ಹೃದಯವನ್ನು ಹೊಂದಿರುತ್ತಾರೆ, ಅವರು ನನ್ನ ಶತ್ರುಗಳು. ಆದರೆ ಇದಕ್ಕೆ ವಿರುದ್ಧವಾಗಿ ಯಾರು ತಮ್ಮ ಕುಟುಂಬದ ಸದಸ್ಯರನ್ನು ಪ್ರೀತಿಸುತ್ತಾರೋ, ಅವರ ಹೆತ್ತವರನ್ನು ಅವಮಾನಿಸುತ್ತಾರೆ, ವೇದಗಳನ್ನು ಮತ್ತು ಶಾಸ್ತ್ರಗಳನ್ನು ಧಿಕ್ಕರಿಸುವವರನ್ನು ನಾನು ಪ್ರೀತಿಸುತ್ತೇನೆ. ಇದಕ್ಕೆ ಬ್ರಹ್ಮ ಹೇಳಿದ, ನೀನು ಬುದ್ಧಿವಂತ. ಈ ಕಲಿಯುಗದಲ್ಲಿರುವ ಜನರು ನಿನ್ನನ್ನು ಅನುಸರಿಸುತ್ತಾರೆ ಮತ್ತು ನಿನ್ನ ಇಚ್ಛೆಯಂತೆ ವರ್ತಿಸುತ್ತಾರೆ.
ಆದರೆ ಕೆಲವು ವ್ಯಕ್ತಿಗಳು ಸದ್ಗುಣಶೀಲರಾಗಿರುತ್ತಾರೆ. ನೀನು ಅವರಿಗೆ ತೊಂದರೆ ಕೊಡುವುದಿಲ್ಲ. ಕಲಿ ಹೇಳಿದ, ಹೌದು, ನಾನು ಕ್ರೂರಿ. ಆದರೆ ಸದ್ಗುಣಿಗಳಿಗೆ ನಾನು ಹೇಗೆ ಸಹಾಯ ಮಾಡಬೇಕೆಂದು ದಯವಿಟ್ಟು ಹೇಳಿ. ಭೂಮಿಯ ಮೇಲೆ ನಾನು ಹೇಗೆ ವರ್ತಿಸಬೇಕು ಎಂಬುದನ್ನು ದಯವಿಟ್ಟು ನನಗೆ ತಿಳಿಸಿ ಎಂದು ಬ್ರಹ್ಮನಿಗೆ ಕೇಳಿದ. ಬ್ರಹ್ಮ ಹೇಳಿದ, ನಾನು ನಿನಗೆ ಹೇಳಿದಂತೆ ನಾನು ಕಾಲ ಮತ್ತು ಆತ್ಮವನ್ನು ನಿನ್ನೊಂದಿಗೆ ಕಳುಹಿಸುತ್ತಿದ್ದೇನೆ. ಅವರು ನಿನಗೆ ನಿರ್ದೇಶಿಸುತ್ತಾರೆ. ಸದ್ಗುಣಶೀಲ ಜನರು ನಿನ್ನನ್ನು ತಿರಸ್ಕರಿಸುತ್ತಾರೆ. ಉಳಿದವರೆಲ್ಲರೂ ಶೀಘ್ರದಲ್ಲೇ ನಿನ್ನ ಗುಲಾಮರಾಗುತ್ತಾರೆ. ಆಗ ಕಲಿ ಬ್ರಹ್ಮನನ್ನು ಕೇಳಿದ, ನಿಜವಾದ ಸಾಧುನನ್ನು ಹೇಗೆ ತಿಳಿಯುವುದು? ಅದಕ್ಕೆ ಬ್ರಹ್ಮ ಹೇಳಿದ, ದಯವಿಟ್ಟು ವಿದ್ವಾಂಸರಿಗೆ ಮತ್ತು ಹರಿಹರನನ್ನು ಪೂಜಿಸುವವರಿಗೆ ಕಿರುಕುಳ ನೀಡಬೇಡ. ತಮ್ಮ ತಂದೆ ತಾಯಿ, ದೇವರ, ಬ್ರಾಹ್ಮಣರ, ಹಸುಗಳ ಮತ್ತು ತುಳಸಿಯಂತಹ ಸಸ್ಯಗಳನ್ನು ಸೇವೆ ಮಾಡುವ ಜನರ ಮೇಲೆ ಪರಿಣಾಮ ಬೀರುವ ಅಗತ್ಯವಿಲ್ಲ. ಕಲಿ ಮತ್ತೆ ಬ್ರಹ್ಮನನ್ನು ಕೇಳಿದ, ಗುರುವಿನ ಮಹತ್ವವೇನು? ನಾನು ಅವರನ್ನು ಹೇಗೆ ತಿಳಿದುಕೊಳ್ಳಬೇಕು? ಅದಕ್ಕೆ ಬ್ರಹ್ಮನು ಕಲಿಗೆ ಹೇಳಿದ, ಗು ಎಂದರೆ ಸಿದ್ಧಗಳಿಂದ ತುಂಬಿದ ವ್ಯಕ್ತಿ ಮತ್ತು ರಾ ಮತ್ತು ಉ ಎಂದರೆ ಗುರುವಾದ ಶ್ರೀ ಗಣೇಶ. ಶಿವ, ವಿಷ್ಣು, ಬ್ರಹ್ಮ, ತಂದೆ ತಾಯಿಯರೆಲ್ಲರೂ ಈ ಭೂಮಿಯ ಗುರುಗಳು. ಗುರುವಿನ ಹೃದಯದಲ್ಲಿ ಭಕ್ತಿ ಮತ್ತು ವಿವೇಕದೊಂದಿಗೆ ಜ್ಞಾನವು ಕಂಡುಬರುತ್ತದೆ. ಧರ್ಮದ ಅಧ್ಯಯನ ಮತ್ತು ಶಾಸ್ತ್ರಗಳ ಅಧ್ಯಯನ ಗುರುವಿಲ್ಲದೆ ವ್ಯರ್ಥ. ಗುರು ಕಾರ್ಯ, ಚಿಂತನೆ ಮತ್ತು ಭಕ್ತಿಯನ್ನು ನಿರ್ದೇಶಿಸುತ್ತಾನೆ. ಗುರುವಿನ ಸಹಾಯ ಮತ್ತು ಮಾರ್ಗದರ್ಶನವಿಲ್ಲದೆ ಲೌಕಿಕ ದುಃಖಗಳನ್ನು ಮೀರಲು ಸಾಧ್ಯವಿಲ್ಲ. ಅವರು ಕತ್ತಲೆಯಾದ ಭ್ರಮೆಯ ಹಾದಿಯಲ್ಲಿ ಬೆಳಕನ್ನು ಎಸೆಯುತ್ತಾರೆ. ಗುರುವಿನ ಸೇವೆಯು ಒಬ್ಬನನ್ನು ದೇಹ ಮತ್ತು ಮಾತು, ಆಲೋಚನೆಯಲ್ಲಿ ಶುದ್ಧನನ್ನಾಗಿ ಮಾಡುತ್ತದೆ. ಗುರುವಿನ ಪ್ರಾಮುಖ್ಯತೆಯನ್ನು ಸ್ಪಷ್ಟವಾಗಿ ವಿವರಿಸಲು ನಾನು ಈಗ ಒಂದು ಕಥೆಯನ್ನು ಉದಾಹರಣೆಯಾಗಿ ಹೇಳುತ್ತೇನೆ. ಗೋದಾವರಿ ದಡದಲ್ಲಿ ಅಂಗೀರಸ ಋಷಿಯ ಆಶ್ರಮವಿತ್ತು. ಈ ಆಶ್ರಮದಲ್ಲಿ ಅನೇಕ ಶಿಷ್ಯರು ತರಬೇತಿ ಪಡೆಯುತ್ತಿದ್ದರು. ಅವರಲ್ಲಿ ಒಬ್ಬ ಶಿಷ್ಯನ ಹೆಸರು ಸಂದೀಪಕ. ತನ್ನ ಗುರುವಾದ ವೇದಧರ್ಮರನ್ನು ಬಹಳ ಭಕ್ತಿಯಿಂದ ಸೇವೆ ಮಾಡುತ್ತಿದ್ದ. ಒಮ್ಮೆ ವೇದಧರ್ಮ ಮುನಿಯು ತನ್ನ ಶಿಷ್ಯರೆಲ್ಲರನ್ನು ಒಟ್ಟುಗೂಡಿಸಿ ಹೀಗೆ ಹೇಳಿದನು, ನೀವು ನಿಜವಾಗಿಯೂ ನನ್ನನ್ನು ಪ್ರೀತಿಸುತ್ತಿದ್ದರೆ ನಾನು ನಿಮಗೆ ಹೇಳಿದ ಹಾಗೆ ಮಾಡಿ. ಅದಕ್ಕೆ ಎಲ್ಲ ಶಿಷ್ಯರು ಉತ್ತರಿಸಿದರು, ಗುರುದೇವ, ನಿಮ್ಮ ಆಜ್ಞೆಯಂತೆ ನಾವು ನಡೆದುಕೊಳ್ಳುತ್ತೇವೆ. ತನ್ನ ಗುರುವಿನ ಆದೇಶವನ್ನು ಅನುಸರಿಸದವನು ನರಕಕ್ಕೆ ಹೋಗುತ್ತಾನೆ ಮತ್ತು ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಆಗ ಗುರುಗಳು ಹೇಳಿದರು, ನಾನು ಇಂದಿನ ಜನ್ಮದಲ್ಲಿ ಪಾಪಗಳನ್ನು ಮಾಡಿದ್ದೇನೆ. ಅವುಗಳಲ್ಲಿ ಅನೇಕ ಪರಿಣಾಮವನ್ನು ತಪಸ್ಸಿನಿಂದ ಅಳಿಸಿ ಹೋಗಿದೆ. ಆದರೆ ಅವುಗಳಲ್ಲಿ ಕೆಲವು ಇನ್ನೂ ಇವೆ. ಈ ಪಾಪಗಳ ದುಷ್ಪರಿಣಾಮಗಳನ್ನು ನನ್ನ ದೇಹದಿಂದ ಅನುಭವಿಸದೆ ಹೊರತು ನನಗೆ ಮೋಕ್ಷ ಸಿಗುವುದಿಲ್ಲ. ಅದರಿಂದ ನಾನು ಕಾಶಿಗೆ ಹೋಗಿ ಅಲ್ಲಿಯೇ ಇದ್ದು ಈ ಪಾಪಗಳಿಂದ ಮುಕ್ತಿ ಹೊಂದಲು ಬಯಸುತ್ತೇನೆ. ಈ ಸಮಯದಲ್ಲಿ ನಿಮ್ಮಲ್ಲಿ ಒಬ್ಬರು ನನ್ನೊಂದಿಗೆ ಇರಬೇಕು ಮತ್ತು ನನ್ನ ಸೇವೆ ಮಾಡಬೇಕು. ಸಾಕಷ್ಟು ಶಕ್ತಿಯುಳ್ಳವರು ಈ ಕಠಿಣ ಕೆಲಸವನ್ನು ಕೈಗೊಳ್ಳಬೇಕು. ಸಂದೀಪಕ ತನ್ನ ಗುರುಗಳ ಈ ಆದೇಶವನ್ನು ಒಪ್ಪಿಕೊಂಡನು. ವೇದಧರ್ಮ ಹೇಳಿದ, ಒಬ್ಬನಿಗೆ ಆರೋಗ್ಯವಿರುವಾಗ ಪಾಪಗಳನ್ನು ತೊಡೆದು ಹಾಕುವುದು ಉತ್ತಮ. ಇಲ್ಲದಿದ್ದರೆ ಅವು ವಿಷದಂತೆ ಹರಡುತ್ತವೆ. ಹಾಗಾಗಿ ನಾನು ಪವಿತ್ರ ಸ್ಥಳಕ್ಕೆ ಹೋಗಬೇಕು ಮತ್ತು ಅದರ ದುಷ್ಪರಿಣಾಮಗಳನ್ನು ನಾನೇ ಅನುಭವಿಸಬೇಕು. ದೇವಾನುದೇವತೆಗಳೂ ಸಹ ನರಳಬೇಕು. ಹಾಗಾದರೆ ಮನುಷ್ಯ ಹೇಗೆ ಅವುಗಳಿಂದ ಪಾರಾಗುತ್ತಾನೆ? ಸಂದೀಪಕ ತನ್ನ ಗುರುಗಳಿಗೆ ಹೇಳಿದನು, ನಾನು ಏನು ಮಾಡಬೇಕು ಗುರುಗಳೇ, ದಯವಿಟ್ಟು ಹೇಳಿ. ನಿಮ್ಮ ಸೇವೆಯಲ್ಲಿ ನಾನು ಯಾವುದೇ ನೋವನ್ನು ಉಳಿಸುವುದಿಲ್ಲ. ವೇದಧರ್ಮ ಹೇಳಿದ, ನಾನು ಕುರುಡನಾಗುತ್ತೇನೆ, ಕುಂಟನಾಗುತ್ತೇನೆ ಮತ್ತು
ಕುಷ್ಠರೋಗಿಯಾಗುತ್ತೇನೆ. ಅಂತಹ ಸ್ಥಿತಿಯಲ್ಲಿ 21 ವರ್ಷಗಳ ಕಾಲ ನೀನು ನನ್ನ ಸೇವೆ ಮಾಡಬೇಕು. ನೀನು ದೃಢನಿಶ್ಚಯದಿಂದ ಇದ್ದರೆ ಮಾತ್ರ ಈ ಕೆಲಸವನ್ನು ಒಪ್ಪಿಕೊಳ್ಳಬೇಕು. ಅದಕ್ಕೆ ಸಂದೀಪಕ ಹೇಳಿದ, ಗುರುದೇವ, ನಾನೂ ಸಹ ಕುರುಡನಾಗಿ, ಕುಂಟನಾಗಿ ಮತ್ತು ಕುಷ್ಠರೋಗಿಯಾಗಿ ನಿಮ್ಮನ್ನು ಭಕ್ತಿಯಿಂದ ಸೇವಿಸುತ್ತೇನೆ ಮತ್ತು ನೀವು ಎಲ್ಲ ಪಾಪಗಳನ್ನು ತೊಡೆದುಹಾಕಲು ನೋಡುತ್ತೇನೆ ಎಂದು ನಾನು ಸಂಕಲ್ಪ ಮಾಡುತ್ತೇನೆ. ಅವನ ಮಾತಿನಿಂದ ವೇದಧರ್ಮ ತುಂಬ ಸಂತೋಷವಾಯಿತು ಮತ್ತು ಹೀಗೆ ಹೇಳಿದರು, ಒಬ್ಬನು ತನ್ನ ಪಾಪಗಳ ಕೆಟ್ಟ ಪರಿಣಾಮಗಳನ್ನು ಸ್ವತಃ ಅನುಭವಿಸಬೇಕು ಮತ್ತು ಯಾರಿಗೂ ಅವನಿಗಾಗಿ ಕಷ್ಟಪಡಲು ಅವಕಾಶ ನೀಡಬಾರದು. ಪಾಪಗಳು ಒಬ್ಬರ ಸ್ವಂತ ದೇಹವನ್ನು ಹೊತ್ತುಕೊಳ್ಳದೆ ಹೊರತು ನಾಶವಾಗುವುದಿಲ್ಲ. ರೋಗಗ್ರಸ್ತ ವ್ಯಕ್ತಿಯ ಸೇವೆ ಮಾಡಲು ಹೆಚ್ಚು ತಾಳ್ಮೆ ಬೇಕು. ಅದರಿಂದ ನೀನು ನನಗಿಂತ ಹೆಚ್ಚು ತೊಂದರೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅದರಿಂದ ದಯವಿಟ್ಟು ನನ್ನನ್ನು ಕಾಶಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನನಗೆ ಸೇವೆ ಮಾಡು. ಸಂದೀಪಕನು ತನ್ನ ಗುರುಗಳಿಗೆ ಭರವಸೆ ನೀಡಿ ಶೀಘ್ರದಲ್ಲೇ ಅವರನ್ನು ಕಾಶಿಗೆ ಕರೆದೊಯ್ದನು. ಅವರು ಮಣಿಕರ್ಣಿಕದ ಉತ್ತರದಲ್ಲಿರುವ ಕಂಬಳೇಶ್ವರದಲ್ಲಿ ವಾಸಿಸುತ್ತಿದ್ದರು. ಮುನಿಯು ಮಣಿಕರ್ಣಿಕದಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ಪೂಜಿಸಿ ರೋಗಗಳ ಬಾಧೆಯನ್ನು ಅನುಭವಿಸತೊಡಗಿದನು. ಸಮಯ ಕಳೆದಂತೆ ಅವನ ದೇಹಾದ್ಯಂತ ಕುಷ್ಠರೋಗವು ಬೆಳೆಯಿತು ಮತ್ತು ಅವರ ದೃಷ್ಟಿ ಕಳೆದುಕೊಂಡು ಕುರುಡನಾದರು. ಅವರ ದೇಹವು ಶಿಲಾಮಯವಾಗಿತ್ತು ಮತ್ತು ಕಿವಿ, ರಕ್ತ ಮತ್ತು ರೋಗಾಣುಗಳು ಅದರಿಂದ ಹರಿಯಿತು. ಆದರೆ ಸಂದೀಪಕ ಇನ್ನೂ ಬಹಳ ಭಕ್ತಿಯಿಂದ ತನ್ನ ಗುರುವನ್ನು ನೋಡಿಕೊಂಡ. ಅವನು ತನ್ನ ಗುರುಗಳಿಗೆ ಪ್ರತಿದಿನ ಭಿಕ್ಷೆ ತರುತ್ತಿದ್ದ. ಆತನನ್ನು ಕಾಶಿ ವಿಶ್ವೇಶ್ವರನೆಂದು ಭಾವಿಸಿ ಊಟ ಮಾಡಿ ಬಡಿಸಿದ. ವೇದ ಧರ್ಮವು ರೋಗಗ್ರಸ್ತ ಸ್ಥಿತಿಯಲ್ಲಿದ್ದರಿಂದ ಸ್ವಭಾವತಃ ಕೋಪಗೊಂಡಿದ್ದ ಮತ್ತು ಆಗಾಗ ಸಿಟ್ಟಿಗೆದ್ದು ತನ್ನ ಶಿಷ್ಯ ಸಂದೀಪಕನಿಗೆ ಕಟುವಾದ ಮಾತುಗಳನ್ನಾಡುತ್ತಿದ್ದ. ಕೆಲವು ದಿನ ಅವರು ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ. ಕೆಲವು ದಿನ ಅವರು ರುಚಿಕರ ಭಿಕ್ಷೆಯಿಲ್ಲ ಎಂದು ಅವನನ್ನು ಕ್ರೂರವಾಗಿ ನಿಂದಿಸುತ್ತಿದ್ದರು. ಕೆಲವು ದಿನ ಅವರು ಕೋಪ ಮತ್ತು ಹತಾಶೆಯಿಂದ ಆಹಾರವನ್ನು ಎಸೆಯುತ್ತಿದ್ದ. ಕೆಲವೊಮ್ಮೆ ಸಂದೀಪಕನನ್ನು ತೀವ್ರವಾಗಿ ಹೊಡೆಯುತ್ತಿದ್ದರು. ಇನ್ನೊಂದು ಸಲ ಅವರ ದೇಹ, ಗಾಯಗಳನ್ನು, ಬಟ್ಟೆ ಒದೆಸಿದ ಮಲ ಮತ್ತು ಮೂತ್ರ ಸ್ವಚ್ಛಗೊಳಿಸಲಿಲ್ಲ ಎಂದು ಅವನನ್ನು ಗದರಿಸುತ್ತಿದ್ದರು. ಮತ್ತು ಇದರ ಪರಿಣಾಮವಾಗಿ ಅವರು ನೊಣಗಳಿಂದ ತುಂಬ ತೊಂದರೆಗೀಡಾಗಿದ್ದರು. ಸಂದೀಪಕ ಅವರನ್ನು ನೋಡಿಕೊಳ್ಳುವಾಗ ಭಿಕ್ಷೆಗೆ ಏಕೆ ಹೋಗಲಿಲ್ಲ ಎಂದು ಗದರಿಸುತ್ತಿದ್ದರು. ಈ ರೀತಿ ಸಂದೀಪಕನಿಗೆ ಆಗೊಮ್ಮೆ ಹೀಗೊಮ್ಮೆ ಕಿರುಕುಳ ನೀಡುತ್ತಿದ್ದರು. ಆದರೂ ತನ್ನ ಗುರುಗಳ ನಿರ್ದೇಶನದಂತೆ ಸಂದೀಪಕ ಉತ್ತಮ ರುಚಿಕರವಾದ ಆಹಾರ ಮತ್ತು ತರಕಾರಿಗಳನ್ನು ತರಲು ಪ್ರಯತ್ನಿಸುತ್ತಿದ್ದನು. ಅವನು ಕಾಶಿಯಲ್ಲಿ ವಾಸಿಸುತ್ತಿದ್ದರೂ ಅವನು ಎಂದಿಗೂ ಕಾಶಿಯ ಅತ್ಯಂತ ಪವಿತ್ರ ಕ್ಷೇತ್ರ ಕಾಶಿ ವಿಶ್ವೇಶ್ವರನ್ನ ಪೂಜಿಸಲು ಮತ್ತು ನೋಡಲು ದೇವಾಲಯಕ್ಕೆ ಹೋಗಲಿಲ್ಲ. ಅವನು ಬೇರೆ ಯಾವುದನ್ನೂ ಯೋಚಿಸದೆ ತನ್ನ ಗುರುಗಳ ಸೇವೆಗೆ ತನ್ನನ್ನು ಅರ್ಪಿಸಿಕೊಂಡಿದ್ದ. ಅವರನ್ನೇ ಶಿವ, ವಿಷ್ಣು ಮತ್ತು ಬ್ರಹ್ಮ ಎಂದು ಗೌರವಿಸಿದ. ಆದರೂ ಗುರುಗಳು ಅವನ ಮೇಲೆ ಕೋಪಗೊಂಡಿದ್ದರು. ಆದರೂ ಅವನು ಗುರುಗಳಿಗೆ ಕಟುವಾಗಿ ಪ್ರತ್ಯುತ್ತರ ನೀಡಲಿಲ್ಲ. ಅವನು ತಮ್ಮ ಗುರುಗಳಿಗೆ ಸಲ್ಲಿಸಿದ ಸೇವೆಯನ್ನು ನೋಡಿ ಕಾಶಿ ವಿಶ್ವೇಶ್ವರನು ತುಂಬ ಸಂತೋಷಪಟ್ಟನು. ಅವರು ಅವನ ಮುಂದೆ ಕಾಣಿಸಿಕೊಂಡರು ಮತ್ತು ಆಶೀರ್ವಾದವನ್ನು ಕೇಳಲು ಹೇಳಿದರು. ಅದಕ್ಕೆ ಸಂದೀಪಕ, ನನ್ನ ಗುರುಗಳ ಒಪ್ಪಿಗೆಯಿಲ್ಲದೆ ನಾನು ನಿಮ್ಮ ಆಶೀರ್ವಾದವನ್ನು ಕೇಳಲಾರೆ ಎಂದು ಹೇಳಿದ. ನಂತರ ಅವನು ತಮ್ಮ ಗುರುಗಳ ಬಳಿಗೆ ಬಂದು ಹೇಳಿದ, ಕಾಶಿ ವಿಶ್ವೇಶ್ವರನು ನನ್ನಿಂದ ಪ್ರಸನ್ನರಾಗಿದ್ದಾರೆ. ನೀವು ನನಗೆ ಅನುಮತಿ ನೀಡಿದರೆ ನಿಮ್ಮ ದೈಹಿಕ ನೋವನ್ನು ಹೋಗಲಾಡಿಸಿ ನಿಮಗೆ ಒಳ್ಳೆಯ ಆರೋಗ್ಯ ನೀಡುವಂತೆ ನಾನು ಅವರನ್ನು ಪ್ರಾರ್ಥಿಸುತ್ತೇನೆ ಎಂದು ಅವನ ಗುರುಗಳಿಗೆ ಹೇಳಿದ. ಇದನ್ನು ಕೇಳಿ ವೇದಧರ್ಮನು ಕೋಪಗೊಂಡು ಸಂದೀಪಕನಿಗೆ ಹೇಳಿದ, ನನ್ನ ಆರೋಗ್ಯಕ್ಕಾಗಿ ವಿಶ್ವೇಶ್ವರನನ್ನು ಪ್ರಾರ್ಥಿಸಬೇಡ. ನಾನು ಈ ನೋವುಗಳನ್ನು ಅನುಭವಿಸದಿದ್ದರೆ ಮುಂದಿನ ಜನ್ಮದಲ್ಲಿ ನಾನು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಇದು ನನ್ನ ಮೋಕ್ಷದ ಹಾದಿಗೆ ಅಡ್ಡಿಯಾಗುತ್ತದೆ.
ಸಂದೀಪಕನು ಕಾಶಿ ವಿಶ್ವೇಶ್ವರನಿಗೆ ಹಿಂತಿರುಗಿ ಹೇಳಿದ, ನಾನು ನಿಮ್ಮಿಂದ ಯಾವುದೇ ಆಶೀರ್ವಾದವನ್ನು ಸ್ವೀಕರಿಸಲು ನನ್ನ ಗುರುಗಳಿಗೆ ಇಷ್ಟವಿಲ್ಲ. ವಿಸ್ಮಿತರಾದ ಕಾಶಿ ವಿಶ್ವೇಶ್ವರನು ಶ್ರೀ ವಿಷ್ಣುವಿನ ಬಳಿಗೆ ಹೋಗಿ ಈ ಅದ್ಭುತ ಘಟನೆಯನ್ನು ಅವರಿಗೆ ತಿಳಿಸಿದರು. ಇದನ್ನು ಕೇಳಿದ ಶ್ರೀ ವಿಷ್ಣು ಮತ್ತು ಶ್ರೀ ಕಾಶಿ ವಿಶ್ವೇಶ್ವರನು ಈ ಶಿಷ್ಯನನ್ನು ಮತ್ತು ಅವರ ಗುರುಗಳನ್ನು ನೋಡಲು ಬಯಸಿದರು. ಅವರಿಬ್ಬರು ಕಾಶಿಗೆ ಬಂದು ಸಂದೀಪಕನ ಬಳಿಗೆ ಬಂದರು. ಶ್ರೀ ವಿಷ್ಣುವು ಹೇಳಿದ, ಸಂದೀಪಕ, ನಿನ್ನ ಗುರುಭಕ್ತಿಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿನಗೆ ಬೇಕಾದದ್ದನ್ನು ನೀನು ಕೇಳಬಹುದು. ನಾನು ನಿನ್ನ ಆಸೆಗಳನ್ನು ಪೂರೈಸುತ್ತೇನೆ. ಸಂದೀಪಕನು ಹೇಳಿದನು, ಓ ನಾರಾಯಣ, ಅನಂತಕಾಲ ದಟ್ಟವಾದ ಕಾಡಿನಲ್ಲಿ ತಪಸ್ಸು ಮಾಡಿದ ನಂತರವೂ ನೀನು ನಿನ್ನ ಭಕ್ತರನ್ನು ನಿರಾಶೆಗೊಳಿಸುತ್ತಿದ್ದೆ. ಆದರೆ ನಾನು ನಿನ್ನನ್ನು ಪೂಜಿಸದೇ ಇರುವಾಗ ಅಥವಾ ನಿನ್ನ ಹೆಸರನ್ನು ಹೇಳದೇ ಇರುವಾಗ ನೀನು ನನ್ಮುಂದೆ ಸಂತುಷ್ಟನಾಗಿ ಬಂದಿದ್ದೀಯ. ನಿನ್ನಿಂದ ವರವನ್ನು ಹೊಂದಲು ಏಕೆ ಕೇಳಬೇಕು? ಶ್ರೀ ವಿಷ್ಣು ಹೇಳಿದ, ನೀನು ನಿಮ್ಮ ಗುರುಗಳಿಗೆ ಸಲ್ಲಿಸಿದ ಶ್ರದ್ಧಾಪೂರ್ವಕ ಸೇವೆಯನ್ನು ನಾನು ಸ್ವೀಕರಿಸಿದ್ದೇನೆ. ನಾನು ನಿನ್ನಂತಹ ಶಿಷ್ಯರನ್ನು ತುಂಬ ಪ್ರೀತಿಸುತ್ತೇನೆ. ನಾನು ಅವರ ಪ್ರಭಾವಕ್ಕೆ ಒಳಗಾಗಿದ್ದೇನೆ ಮತ್ತು ನಾನು ಇಷ್ಟಪಟ್ಟೆ ಅವರಿಗೆ ನನ್ನ ಆಶೀರ್ವಾದಗಳನ್ನು ಅರ್ಪಿಸುತ್ತೇನೆ. ನಾನು ಹೆಂಡತಿಯ ಪತಿಭಕ್ತಿಯನ್ನು, ಬ್ರಾಹ್ಮಣರಿಗೆ ನಮನ ಇಷ್ಟಪಡುತ್ತೇನೆ. ಯತಿಗಳು, ಸನ್ಯಾಸಿಗಳು ಮತ್ತು ಅಂತಹ ವ್ಯಕ್ತಿಗಳು ಕೊನೆಯಲ್ಲಿ ನನ್ನ ಸ್ಥಳಕ್ಕೆ ಬರುತ್ತಾರೆ. ಸಂದೀಪಕ ಹೇಳಿದ, ಓ ಮಹಾವಿಷ್ಣು, ನಾನು ನನ್ನ ಗುರುಗಳಿಂದ ವೇದ ಮತ್ತು ಶಾಸ್ತ್ರಗಳ ಎಲ್ಲ ಜ್ಞಾನವನ್ನು ಪಡೆಯುತ್ತೇನೆ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಗುರುವೇ ನನ್ನ ದೇವರಂತೆ. ನೀವು ನನಗೆ ಏನೇ ಆಶೀರ್ವಾದ ನೀಡಿದರೂ ನನ್ನ ಗುರುಗಳಿಂದ ನಾನು ಅದನ್ನು ಸುಲಭವಾಗಿ ಪಡೆಯುತ್ತೇನೆ. ಅದರಿಂದ ನಾನು ನನ್ನ ಗುರುಗಳ ಸೇವೆಯನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದೇನೆ. ಈ ಬಗ್ಗೆ ಶ್ರೀ ವಿಷ್ಣು ಸಂತಸದಿಂದ ಹೇಳಿದ, ಸಂದೀಪಕ, ನೀನು ಎಲ್ಲ ಶಿಷ್ಯರಲ್ಲಿ ಉತ್ತಮ. ನೀನು ನನ್ನ ಪ್ರೀತಿಯ ಮಗು. ಶಿವ ಮತ್ತು ನನಗೆ ನಿನ್ನ ಭಕ್ತಿಯಿಂದ ಸಂತೋಷವಾಗಿದೆ. ವರವನ್ನು ಕೇಳು ಮಗು. ಸಂದೀಪಕ ಹೇಳಿದ, ನಿಮ್ಮ ಆಶೀರ್ವಾದದಿಂದ ನನಗೆ ಸಹಾಯ ಮಾಡಿ. ನನ್ನ ಗುರುಗಳ ಸೇವೆಯನ್ನು ಇನ್ನೂ ಹೆಚ್ಚು ಭಕ್ತಿಯಿಂದ ಮಾಡಲು ಸಾಧ್ಯವಾಗುವಂತಹ ಮಾರ್ಗದರ್ಶನವನ್ನು ದಯವಿಟ್ಟು ನನಗೆ ನೀಡಿ. ಶ್ರೀ ವಿಷ್ಣು ಹೇಳಿದನು, ನೀನು ಬಯಸಿದ್ದನ್ನು ನಾನು ನಿನಗೆ ನೀಡುತ್ತೇವೆ. ನೀನು ಗುರುವನ್ನು ತಿಳಿದಿದ್ದೀಯ ಮತ್ತು ನಿನ್ನಲ್ಲಿ ಪರಬ್ರಹ್ಮ ಅನುಭವಿಸಿದ್ದೀಯ. ಗುರು ಎಂಬ ಪದವು ಕೇವಲ 2 ವರ್ಣಮಾಲೆಗಳನ್ನು ಒಳಗೊಂಡಿದೆ, ಆದರೆ ಅದು ಅಮೃತ ಸಾಗರವಾಗಿದೆ. ಒಂದು ಕ್ಷಣವು ಅದರಲ್ಲಿ ಮುಳುಗುವವನು ಈ ಸಂಸಾರ ಸಾಗರವನ್ನು ದಾಟುತ್ತಾನೆ. ಸದಾ ಗುರುವನ್ನು ಸ್ಮರಿಸುವವನು ಎಲ್ಲ ಲೋಕಗಳಲ್ಲಿಯೂ ಗೌರವಿಸಲ್ಪಡುತ್ತಾನೆ. ಸಂದೀಪಕ ತನ್ನ ಗುರುವಿನ ಬಳಿಗೆ ಹೋದಾಗ ಗುರುಗಳು ಅವನನ್ನು ಕೇಳಿದರು, ಮಹಾವಿಷ್ಣು ನಿನಗೆ ಏನು ಕೊಟ್ಟನು? ಅದಕ್ಕೆ ಉತ್ತರಿಸಿದ ಸಂದೀಪಕ, ನನ್ನ ಗುರುಗಳ ಸೇವೆ ಹೆಚ್ಚು ಭಕ್ತಿಯಿಂದ ಮಾಡಲು ಮಾರ್ಗದರ್ಶನ ನೀಡುವಂತೆ ಕೇಳಿಕೊಂಡೆ ಮತ್ತು ಅವರು ನನಗೆ ಈ ಆಶೀರ್ವಾದವನ್ನು ನೀಡಲು ಸಂತೋಷಪಟ್ಟರು. ನಾನು ನಿಮಗೆ ಚೆನ್ನಾಗಿ ಮತ್ತು ನಿರಂತರವಾಗಿ ಸೇವೆ ಸಲ್ಲಿಸಬೇಕೆಂದು ನಾನು ಬಯಸುತ್ತೇನೆ. ಇದನ್ನು ಕೇಳಿದ ಗುರು ವೇದಧರ್ಮ ಅತ್ಯಂತ ಸಂತಸವಾಯಿತು. ಅವರು ಹೇಳಿದರು, ನೀನು ಎಲ್ಲ ಶಿಷ್ಯರಲ್ಲಿ ಉತ್ತಮ. ನೀನು ಕಾಶಿಯಲ್ಲಿಯೇ ಇರಬೇಕು. ನೀನು ಹೇಳುವುದೇ ಸತ್ಯ. ನೀನು ಕುಬೇರನ ಸಂಪತ್ತು ಸ್ವೀಕರಿಸುತ್ತೀಯ. ನಿನ್ನನ್ನು ಸ್ಮರಿಸುವವರ ದುಃಖಗಳು ಕೊನೆಗೊಳ್ಳುತ್ತದೆ. ಅದೇ ಕ್ಷಣ ವೇದಧರ್ಮ ಮುನಿಯು ದೇಹವು ಆರೋಗ್ಯಕರ ಮತ್ತು ಪ್ರಕಾಶಮಾನವಾಯಿತು. ಅವರು ಕುಷ್ಠರೋಗ ಮತ್ತು ಇತರ ನೋವುಗಳಿಂದ ಬಳಲುತ್ತಿದ್ದು ಕೇವಲ ಅವರ ಶಿಷ್ಯನನ್ನು ಪರೀಕ್ಷಿಸಲು. ಈ ರೀತಿಯಾಗಿ ಬ್ರಹ್ಮನು ಕಲಿಪುರುಷನಿಗೆ ಸಂದೀಪಕನ ಈ ಕಥೆಯನ್ನು ಹೇಳಿದನು. ನಾಮಧಾರಕ, ನೀನೂ ಸಹ ಶ್ರೀ ಗುರುವನ್ನು ಅಂತಹ ಭಕ್ತಿಯಿಂದ ಮಾತ್ರ ಪೂಜಿಸಬೇಕು. ಅದರ ನಂತರ ನೀನು ಸುಲಭವಾಗಿ ಲೌಕಿಕ ದುಃಖಗಳನ್ನು ದಾಟುವಿರಿ. ನಿಮ್ಮ ಕರ್ಮ, ಧ್ಯಾನ ಮತ್ತು ನಿಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿ ಮಹಾನ್ ಪರಮೇಶ್ವರ ದೇವರನ್ನು ಗೆಲ್ಲುತ್ತೀಯ. ಇದಿಷ್ಟು
ಗುರುಚರಿತ್ರೆಯ 2ನೇ ಅಧ್ಯಾಯ. ನಾಮಧಾರಕನಿಗೆ ಸಿದ್ಧಮುನಿಗಳಿಂದ ಮಾರ್ಗದರ್ಶನ. ಮುಂದೆ ಗುರುಚರಿತ್ರೆಯಲ್ಲಿ ಏನಾಯಿತು ಅಂತ ನಾಳೆ 3ನೇ ಅಧ್ಯಾಯದಿಂದ ತಿಳಿಯೋಣ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.